ಇನ್ನು ಬೆಂಗಳೂರಿಗೆ ಆಗಮಿಸಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿನ್ನೆ ಸಂಜೆ ಪಕ್ಷದ ರಾಜ್ಯ ನಾಯಕರನ್ನ ಭೇಟಿ ಮಾಡಿ ದೆಹಲಿಗೆ ವಾಪಸ್ಸಾಗಿದ್ದಾರೆ. ನಾಯಕರ ಜೊತೆ 1-to-1 ಮಾತುಕತೆ ನಡೆಸಿದ್ದು ಏನೆಲ್ಲ ಚರ್ಚೆ ಮಾಡಲಾಯಿತು ಬನ್ನಿ ರಿಪೋರ್ಟ್ ನೋಡೋಣ. ಬಿಜೆಪಿ ನಾಯಕರ ಜೊತೆ ನಡ್ಡಾ 1-to-1 ಮಾತುಕತೆ. ಪಕ್ಷದಲ್ಲಿ ಸಂಘರ್ಷ ತಪ್ಪಿಸುವಂತೆ ನಾಯಕರ ಮನವಿ. ಮುಡಾ, ವಾಲ್ಮೀಕಿ, ಬೆಲೆ ಏರಿಕೆ, ಸಚಿನ್ ಆತ್ಮಹತ್ಯೆ ಕೇಸ್ ಹೀಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಾಲು ಸಾಲು ಅಸ್ತ್ರಗಳನ್ನ ಹಿಡಿದು ಸಮರಕ್ಕೇನೋ ನಿಂತಿದೆ. ಆದ್ರೆ ಬಿಜೆಪಿ ಮನೆಯಲ್ಲಿ ಒಳಜಗಳದಿಂದ ಮನೆಯೊಂದು 3 ಬಾಗಿಲಿನಂತಾಗಿದೆ. ಹೀಗಾಗಿ ಪಕ್ಷದಲ್ಲಾಗ್ತಿರೋ ಬೆಳವಣಿಗೆಗಳನ್ನೆಲ್ಲ ರಾಜ್ಯ ಬಿಜೆಪಿ ನಾಯಕರು ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಳಿ ಹೇಳಿಕೊಂಡಿದ್ದಾರೆ. ದೆಹಲಿಗೆ ತೆರಳೋ ಮುನ್ನ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಪಕ್ಷದ ರಾಜ್ಯ ನಾಯಕರ ಜೊತೆ 1-to-1 ಮಾತುಕತೆ ನಡೆಸಿದ್ರು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್, ಮುನಿರತ್ನ, ಸಿದ್ದು ಪಾಟೀಲ್, ಸಂಸದರಾದ ಗೋವಿಂದ ಕಾರಜೋಳ, ತೇಜಸ್ವಿ ಸೂರ್ಯ, ಲೆಹರ್ ಸಿಂಗ್ ಮತ್ತು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ನಡ್ಡಾರನ್ನ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡೆಯುತ್ತಿದೆ ಅಂತ ನಡ್ಡಾ ಕೇಳಿದ್ದಕ್ಕೆ ಸರ್ಕಾರದ ವೈಫಲ್ಯಗಳ ಬಗ್ಗೆ ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ವಿವರಣೆ ನೀಡಿದ್ದಾರೆ. ಇನ್ನು ವಿಪಕ್ಷ ನಾಯಕರಾಗಿ ಹೇಗೆ ಕೆಲಸ ಮಾಡ್ತಿದ್ದೀರಿ ಅಂತ ಛಲವಾದಿ ಅವರನ್ನ ನಡ್ಡಾ ಪ್ರಶ್ನಿಸಿದ್ದಾರೆ. ಅಂದ್ರೆ ಸಪರೇಟ್ ಆಗಿ ಯಾರಾದ್ರೂ ಬಂದಿದ್ದೀರಾ ನಿಮಗೂ ಅನ್ಸೋದು ಭಿನ್ನ ಮತ ಇದೆ ಅಂತ. ಅಲ್ಲಿಗೆ ಯಾರು ಬಂದಿಲ್ಲ ಅಂತಂದ್ರೆ ನೀವೇ ಹೇಳ್ದಂಗೆ ಈಗ ಭಿನ್ನ ಮತ ಇಲ್ಲ, ನಮ್ಮಲ್ಲೇ ಒಗ್ಗಟ್ಟಾಗಿದ್ದೀವಿ ಅಂತ ಅರ್ಥ. ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಕೂಡ ನಡ್ಡಾರನ್ನ ಭೇಟಿಯಾಗಿ ಕಾಂಗ್ರೆಸ್ ಸರ್ಕಾರದಿಂದ ತಮಗೆ ಕಾರಣವಿಲ್ಲದೆ ತೊಂದರೆ ಉಂಟು ಮಾಡಲಾಗ್ತಿದೆ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಪಕ್ಷದಲ್ಲಿ 2 ಬಣಗಳಾಗಿರೋದ್ರಿಂದ ಸಂಘಟನೆಗೆ ಡ್ಯಾಮೇಜ್ ಆಗ್ತಿದೆ ಅಂತ ನಡ್ಡಾ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಸಂಘರ್ಷ ತಪ್ಪಿಸುವಂತೆ ಮನವಿ ಮಾಡಿದ್ದಾರೆ. ತಮ್ಮನ್ನ ಭೇಟಿಯಾದ 5-6 ಮುಖಂಡರ ಮಾತುಗಳನ್ನ ಆಲಿಸಿದ ಜೆಪಿ ನಡ್ಡಾ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಹೋರಾಟಕ್ಕೆ ಬಳಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಈ ಮಧ್ಯೆ ಕಳೆದ ತಿಂಗಳು ದೆಹಲಿಗೆ ಹೋಗಿ ನಡ್ಡಾ ಭೇಟಿಗೆ ಪ್ರಯತ್ನ ಮಾಡಿದ್ದ ಶಾಸಕ ಯತ್ನಾಳ್ ನೇತೃತ್ವದ ಮಿತ್ರಕೂಟದ ಸದಸ್ಯರು ಯಾರೂ ಕೂಡ ನಡ್ಡಾರನ್ನ ಭೇಟಿ ಮಾಡಿಲ್ಲ. ನಿಮ್ಹ್ಯಾನ್ಸ್ನ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಾಯಕರ ಸಮಸ್ಯೆ ಆಲಿಸಿ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಮುಂದೆ ಹೈಕಮಾಂಡ್ ಯಾವ ರೀತಿ ಹೆಜ್ಜೆ ಇಡುತ್ತೆ, ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.